ಆತ್ಮೀರೇ ನಮಸ್ಕಾರ. ಮಕ್ಕಳು ನಾವು ಮಾಡಿದ್ದನ್ನು ಮಾಡ್ತಾರೆ ಅಂತ. ಅಂದರೆ ನಾವು ಹೇಳಿದ್ದನ್ನು ಮಾಡಲ್ಲ, ನಾವೇನು ಮಾಡ್ತೀವೋ ಅದನ್ನು ಮಾಡ್ತಾರೆ ಅಂತ. ಅದಕ್ಕೆ ತುಂಬ ಎಚ್ಚರದಿಂದ ಆ, ಪೋಷಕರು, ತಂದೆ ತಾಯಿಗಳು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ನಾನು ಪೋಷಣ ಕಲೆಯನ್ನು ಸುಮಾರು ಒಂದು 20 ವರ್ಷದಿಂದ ಅಲ್ಲಿ ಇಲ್ಲಿ ಶಾಲೆ ಕಾಲೇಜುಗಳಲ್ಲಿ ಮಾಡ್ಕೊಂಡು ಬಂದೀನಿ. ಆಮ್, ಅಲ್ಲೆಲ್ಲ ಗಮನಿಸ್ತಾ ಇರ್ತೀನಿ. ಮಕ್ಕಳು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಓಕೆ, ಅವ್ರು ಓದ್ತಾ ಇದ್ದಾಗ ನಾವು ಒಂದು ಪುಸ್ತಕ ಓದ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ನಾವು ಟಿ ವಿ ಸೀರಿಯಲ್ ನೋಡಬೇಕು, ಅವ್ರು ಮಾತ್ರ ಪುಸ್ತಕ ಹಿಡ್ಕೊಂಡು ಕೂತ್ಕೋಬೇಕು ಅಥವಾ ಮೊಬೈಲ್ ಹಿಡ್ಕೊಂಡು ಕೂತ್ಕೋಬೇಕು ಅಂದರೆ ನಮ್ಮ ಮೊಬೈಲ್ ಮೇಲೆ ಟಿ ವಿ ಮೇಲೆ ಗಮನ ಜಾಸ್ತಿ. ಸ್ನೇಹಿತರೆ, ಇದು ತುಂಬ ಒಳ್ಳೆ ವಿಚಾರ. ಅರ್ಥ ಮಾಡ್ಕೋಬೇಕಾಗಿದ್ದು ಯಾಕೆ ಈ ವಿಷಯ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿದೆ ಇಷ್ಟೊತ್ತಿಗಾಗಲೇ. ಈ ವಿಚಾರದ ಬಗ್ಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನೆಲ್ಲ ಮಾತಾಡಿಸ್ಬೇಕು ಅಂತ ಮಾಡ್ರೇಟ್ ಮಾಡೋದಕ್ಕೆ, ನಿರೂಪಣೆ ಮಾಡೋದಕ್ಕೆ ಶೈಲಜಾ ಟೀಚರ್ ಅವ್ರಿಗೆ ವಹಿಸಿದ್ದೇನೆ. ಎಸ್, ಓ ಟು ಶೈಲಜಾ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಚರ್ಚೆಯ ವಿಷಯ ಪೋಷಣಾ ಕಲೆಗೆ ಸಂಬಂಧಿಸಿರುವಂತದ್ದು. ಇವತ್ತಿನ ದಿನಮಾನದಲ್ಲಿ ಈ ಪಾಲಕತ್ವ ಅಂತಕ್ಕಂಥದ್ದು ಅತ್ಯಂತ ಗುರುತರ ಜವಾಬ್ದಾರಿಯನ್ನ ಹೊಂದಿದೆ. ಇದ್ರ ಬಗ್ಗೆ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ತುಂಬಾ ಚೆನ್ನಾಗಿ ಆತುರದಿಂದ ಕಾಯ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಮಾತಾಡ್ಸೋಣ ಎಲ್ಲರನ್ನ. ಮೊದಲನೇದಾಗಿ ನೇತ್ರಾವತಿ ಮೇಡಮ್, ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರಗಳು. ಮಕ್ಕಳು ನಾವು ಮಾಡಿದ್ದನ್ನು ಮಾಡುತ್ತಾರೆ ಅಂತ ಹೇಳಿ, ಮಕ್ಕಳು ಯಾವಂಗಂದ್ರೆ ಪೋಷಕರ ಮಾತಿಗಿಂತ ಅವರ ನಡೆ ನುಡಿ ಮಕ್ಕಳಿಗೆ ಒಂದು ದೊಡ್ಡ ಪಾಠ ಅಂತ ಹೇಳ್ಬಹುದು. ಮಾತಿಗಿಂತ ನಡೆ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಆ ತರ ಈಗ ಮಕ್ಕಳಿಗೆ ನಾವು ಯಾವುದೇ ಒಂದು ಕೆಲಸ ಹೇಳಿ, ಯಾವುದೇ ಒಂದು ಜ್ಞಾನದ ಮಾತು ಹೇಳಿದ್ರೆ ಅವ್ರು ಏನಂತಾರ, ಮೊದಲ್ ನೀ ಈ ತರ ಮಾಡಾಕ ನಮ್ಗೊಂದ್ ಹೇಳ್ತೀನಿ, ನೀವೊಂದ್ ಮಾಡ್ತಿಲ್ಲ ಮಮ್ಮಿ, ನಿಂಗೆ ಮನೆಯೊಳಗೆಲ್ಲ ಮಕ್ಕಳು ಆ ತರ ಕೇಳ್ತಿರ್ತಾರ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ನಾವ್ ಯಾವ ತರ ಮಾತಾಡ್ತೀವಿ ಮೊದಲು ನಡು ತೋರಿಸ್ಬೇಕು, ಆಮೇಲೆ ಮಕ್ಕಳಿಗೆ ಹೇಳಿದ್ರೆ ಅವು ಅಳವಡಿಸಿಟ್ಕೊಳ್ತಾವ ಅಂತ ಹೇಳಕ್ ಇಷ್ಟಪಡ್ತ. ಮತ್ತೆ ಈಗ ಯಾವುದೇ ಒಂದು ಮಕ್ಕಳ ಮನಸ್ಸು ಒಂದು ಕಚ್ಚಾ ಮಣ್ಣಿನ ಮುದ್ದಿ ತರ ಇರ್ತೈತಿ. ಯಾಕಂದ್ರೆ ನಾವು ಅದನ್ನ ಯಾವ ಆಕಾರದಲ್ಲಿ ರೂಪ ಕೊಡ್ತೇವಲ್ಲ, ಅದೇ ಆಕಾರ ಅವ್ರದ್ದು ಗಟ್ಟಿಯಾಗಿ ಉಳಿತದ, ಆ ರೂಪ ಗಟ್ಟಿಯಾಗಿ ಉಳಿತದ ಅಂತ ಹೇಳ್ಬೋದು. ನಾವು ಶಿಸ್ತನ್ನು ಪಾಲಿಸಿದರೆ ಆ ಶಿಸ್ತು ಮಕ್ಕಳು ಪಾಲನೆ ಮಾಡ್ತಾರ. ಮತ್ತು ರಾಮಾಯಣದ ಒಂದು ಉದಾಹರಣೆ ಹೇಳೋದಾದ್ರ, ರಾಮನನ್ನ ನೋಡಿ ಲವಕುಶ ಮಕ್ಕಳು ರಾಮನ ಧರ್ಮ, ಶಿಸ್ತು, ಸಂಯಮವನ್ನು ಕಲಿತರು. ಆದ್ರೆ ರಾಮನು ಧರ್ಮವಂತರಾಗಿ ಇರಿ ಅಂತೇಳಿ ಪ್ರಜೆಗಳಿಗೂ ಹೇಳ್ತಿರ್ಲಿಲ್ಲ, ತಮ್ಮ ಸಹೋದರಿಗೂ ಹೇಳ್ತಿರ್ಲಿಲ್ಲ. ಯಾಕಂದ್ರ ಅವರು ಧರ್ಮವಂತರಾಗಿ ನಡೆದು ತೋರಿಸಿದ್ರು, ಅದರ ಅವರು ಉಪದೇಶ ಮಾಡ್ಲಿಲ್ಲ. ಅದೇ ತರ ಮಕ್ಕಳು ಅದನ್ನು ನಡೆದು ತೋರಿಸಿದ್ರು ಅಂತ ಹೇಳಕ್ ಇಷ್ಟಪಡ್ತ ಸರ್. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಸ್ವಾಮಿ ವಿವೇಕಾನಂದ್ರ ಹೇಳ್ತಾರ, 1000 ಮಾತುಗಳು ಒಂದು ನಡೆಗೆ ಸಮ ಆಗ್ತವೆ. ಹಾಗೆ ನಾವು ಪಾಲಕರ ಆದರ್ಶವಾಗಿರ್ಬೇಕಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಮೇಡಮ್. ನಂತರ ಡಾಕ್ಟರ್ ವೀರ ಹನುಮಂತಪ್ಪ ಸರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಂತ ಹೇಳ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ರಿಗೂ. ಬೆಳೆಯುವ ಪೈರು ಬೆಳೆಯುವ ಪೈರು ಮೊಳಕೆಯಲ್ಲೇ ಕಾಣ್ಬೋದು ಅಂತ ಹೇಳ್ತಾರೆ. ಹಾಗೆ ಮಕ್ಕಳನ್ನ ಮಕ್ಕಳು ಒಂದು ನಡೆ ನುಡಿ, ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೇವೆ. ಮನೆಯಲ್ಲಿ ಅವ್ರು ಏನ್ ಮಾತಾಡ್ತಾರೆ, ಏನ್ ಮಾಡ್ತಾ ಇದಾರೆ, ಏನ್ ನೋಡ್ತಾ ಇದಾರೆ, ಅದನ್ನ ನೋಡ್ಬಿಟ್ಟು ಮಗು ಅದನ್ನೇ ಫಾಲೋ ಮಾಡ್ತಾ ಇರುತ್ತೆ, ಅದನ್ನೇ ನೋಡ್ತಾ ಇರುತ್ತೆ, ಅದನ್ನೇ ಮಾಡ್ತಾ ಇರುತ್ತೆ. ಆದ್ರೆ ಮಗು ಅದನ್ನ ಏನ್ ಮಾಡ್ತಾ ಇದ್ದಾನ ಅದನ್ನ ಮಾಡ್ಬೇಡ ಅಥವಾ ಇದನ್ನ ಅಂತಂದ್ರೆ ಆ ಮಗು ಕಿರುಚಾಡುತ್ತೆ ಅಥವಾ ಅಳುತ್ತೆ. ಹಾಗಾಗಿ ನಾವು ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನಾವು ಬೆಳೆಸ್ಬೇಕು ಅಂತಂದ್ರೆ ನಾವು ಅದರ ಹೆದರಲ್ಲಿ ಅದರ ಹೆದರಲ್ಲಿ ಇದ್ದಾಗ ನಾವು ಒಳ್ಳೊಳ್ಳೆದನ್ನೇ ಮಾಡ್ಬೇಕು, ಒಳ್ಳೊಳ್ಳೆದನ್ನೇ ನೋಡ್ತಾ ಇರ್ಬೇಕು, ಮತ್ತೆ ಒಳ್ಳೊಳ್ಳೆದನ್ನೇ ಮಾತಾಡ್ತಾ ಇರ್ಬೇಕು. ಮತ್ತೆ ನಾವು ಏನ್ ಮಾಡ್ತೀವೋ ಅದನ್ನ ಗಮನ ಇಟ್ಟು ಮಗು ನಮ್ಮ ಜೊತೆಯಲ್ಲಿದ್ದಾಗ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ತುಂಬಾ ಗಮನ ಇಟ್ಟು ಆ ಮಗುವಿಗೆ ಅದನ್ನ ನಾವು ಕಲಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಮನೆಯಲ್ಲಿ ಕಲ್ತಿದ್ದು ಶಾಲೆಯಲ್ಲಿ ಕಲಿತದೆ. ಹಂಗಾಗಿ ನಾವು ಮನೆಯಲ್ಲಿ ಏನ್ ಮಾಡ್ತೀವೋ ಅದು ಒಂದು ಸುಪ್ತ ಮನಸ್ಸಿಗೆ ಅಥವಾ ಒಂದು ಮಗು ಏನ್ ಮಾಡುತ್ತೆ, ಏನ್ ನೋಡುತ್ತೆ, ಏನ್ ಮಾಡುತ್ತೆ ಅದನ್ನೇ ಫಾಲೋ ಮಾಡುತ್ತೆ. ಮತ್ತೆ ಏನ್ ಹೇಳುತ್ತೆ, ನಾನೊಂದು ಎಕ್ಸಾಂಪಲ್ ಬೇಕಾದ್ರೆ ನಮ್ಮ ತಂಗಿ ಮಗಳು ಒಂದು ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇದ್ವು. ಅಂದ್ರೆ 2 ವರ್ಷ ಏನು ಮಾತಾಡ್ ಬರ್ತಾರಲ್ಲ, ಸುಮ್ನೆ ಅಂತ ಮಾತಾಡ್ತಿದ್ವು. ಬೇಡ ಅಂತಂದ್ರೆ ಕಿರ್ಚಾಡ್ತಿದ್ವು. ಆದ್ರೆ ಅವ್ರಮ್ಮ ಅದನ್ನೇ ಮಾಡ್ತಿದ್ವು. ಯಾವಾಗ್ಲೂ ಮೊಬೈಲ್ ಇಟ್ಕೊಂಡು ಯಾವಾಗ್ಲೂ ವಿಡಿಯೋ ನೋಡೋದು, ಅದನ್ನೇ ಮಾಡೋದು, ಆ ತರ ಮಾಡ್ತಿದ್ವು.
ಮತ್ತೆ ಯಾವಾಗ್ಲೂ ಮಾತಾಡ್ತಿರೋದು ಅದು ನೋಡ್ಬಿಟ್ಟು ಅದನ್ನೇ ಮಾಡ್ತದೆ ಹೊರತು ಅದನ್ನ ನೀವ್ ಮಾಡ್ಬೇಡ ಅಂತ ಹೇಳಿದ್ರೆ ಅದು ಕೇಳ್ತಾ ಇರ್ಲಿಲ್ಲ ಅದು. ಹಂಗಾಗಿ ನಾವು ಮಗು ಚಿಕ್ಕ ಮಗು ಜೊತೆಲಿ ಇದ್ದಾಗ ನಾವು ಅದು ಯಾವ ತರ ನಾವು ನಡೆ ನುಡಿ ಮತ್ತೆ ಮಾಡೋ ನಮ್ಮ ಮಾತಾಡೋ ರೀತಿ ಮತ್ತೆ ನಾವು ಕೆಲಸ ಮಾಡೋ ರೀತಿ ಅದನ್ನ ನೋಡಿ ಅದನ್ನ ಕಲಿತೈತೆ ಹೊರತು ನಾವ್ ಏನ್ ಹೇಳ್ತಿದ್ದೋ ಅದು ಫಾಲೋ ಮಾಡೋದಿಲ್ಲ. ಹಂಗಾಗಿ ನಾವು ಮಗು ಹತ್ರ ಇದ್ದಾಗ ನಾವು ಅದಕ್ಕೆ ಒಂದು ಒಳ್ಳೆ ಒಂದು ಗುಣ ಒಂದು ಪಾಠವನ್ನು ಕಲಿಸ್ಬೇಕಂತಂದ್ರೆ ನಮ್ಮ ನಡೆ ನುಡಿ ಇಂದನೇ ಅದಕ್ಕೆ ತೋರಿಸಿ ಅದಕ್ಕೆ ಕಲಿಸ್ಕೊಡ್ಬೇಕು. ಇಷ್ಟ ಹೇಳಿ ನನ್ನ ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೆ ಮಗು ರೂಪುಗೊಳ್ಳುವುದು ಮನೆಯಲ್ಲಿ ವಾತಾವರಣದಿಂದ. ಹಾಗಾಗಿ ಪಾಲಕರ ನಡೆ ನುಡಿ ಮಕ್ಕಳಿಗೆ ಆದರ್ಶಪ್ರಾಯವಾಗಿರ್ಲಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಸರ್. ನಂತರ ಈ ವಿಷಯದ ಬಗ್ಗೆ ಕಟ್ಟೇರಿ ಸ್ವಾಮಿ ಸರ್ ತಮ್ಮ ಅಭಿಪ್ರಾಯ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಮಕ್ಕಳು ನಾವು ಮಾಡಿದ್ದನ್ನು ಮಾಡ್ತಾರೆ. ಮಕ್ಕಳು ನಾವು ಹೇಳಿದ್ದನ್ನಲ್ಲ, ನಾವು ಮಾಡಿದ್ದನ್ನೇ ಮಾಡ್ತಾರೆ. ಯಾಕಂದ್ರೆ ಇವತ್ತಿನ ಒಂದು ದಿನಮಾನಗಳಲ್ಲಿ ಪೋಷಕರು ಒಂದು ಗಮನ ಹರಿಸಬೇಕಾದ ಒಂದು ವಿಷಯ ಇದು. ಯಾಕಂದ್ರೆ ನೋಡಿ, ನಾವು ಮಕ್ಕಳಿಗೆ ಒಳ್ಳೇದಾಗಿ ನಡೆದುಕೋ ಅಂತ ನಾವು ಹೇಳ್ತೀವಿ, ಆದ್ರೆ ನಮ್ಮ ಜೀವನದಲ್ಲಿ ನಾವು ಅದನ್ನು ಮಾಡ್ತೀವ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇನ್ನೊಂದೇನಪ್ಪ ಅಂತಂದ್ರೆ, ಈಗ ನಮ್ಮ ಮಕ್ಕಳು ನಮ್ಮ ಕಿವಿಯಿಂದಲ್ಲ, ನಮ್ಮ ಒಂದು ಕಣ್ಣಿನಿಂದ ನೋಡಿ ಕಲಿತಾರೆ. ಹಾಗಾಗಿ ಅವರ ಒಂದು ನಮ್ಮ ಮಾತುಗಳಿಂದ ನಡವಳಿಕೆಯಿಂದ ನಮ್ಮನ್ನ ಅನುಕರಿಸ್ತಾರೆ ಅವರು. ಹಾಗಾಗಿ ಮಕ್ಕಳ ಬಗ್ಗೆ ನಾವು ಒಂದು ಮನೆಯಲ್ಲಿದ್ದಾಗ ನಾವು ಏನ್ ಮಾಡ್ತಿರ್ತೀವಿ ಅದ್ರ ಮೇಲೆ ನಾವು ಗಮನ ಹರಿಸ್ಬೇಕಾಗ್ತದೆ. ಈಗ ಉದಾಹರಣೆಗೆ ನಾವು ಮೊಬೈಲ್ ನೋಡ್ತಾ ಇದ್ರೆ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ. ಹಾಗೆ ನಾವು ಸತ್ಯವಂತಿಕೆಯಿಂದ ನಾವು ನಡೆದುಕೊಂಡ್ರೆ ಮಕ್ಕಳು ಕೂಡ ಸತ್ಯವಂತರಾಗ್ತಾರೆ. ಹಾಗಾಗಿ ನಾವು ಕೋಪವಾಗಿ ಮಾತಾಡಿದ್ರೆ ಕೂಡ ಮಕ್ಕಳು ಕೋಪವಾಗಿ ಕೂಡ ಮಾತಾಡ್ತಾರೆ. ಹಾಗಾಗಿ ಈ ಕೆಲವೊಂದು ಈಗ ಉದಾಹರಣೆ ನಾವು ಮನೆಯಲ್ಲಿ ಕುಟುಂಬದ ಜೊತೆ ಈಗ ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ಈ ಒಂದು ನಮ್ಮ ಜಯಪ್ರಕಾಶ್ ನಾಗ್ತೇಳ್ ಸರ್ ಅವರ ಒಂದು ಪೋಷಕರ ಒಂದು ಇದು ಯೂಟ್ಯೂಬ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಅದನ್ನ ಮಕ್ಕಳ ಮುಂದೆ ನಾವು ಏನ್ ಮಾಡ್ಬೇಕು, ಹೇಗ್ ನಡ್ಸ್ಕೊಳ್ಬೇಕಂತ ತುಂಬಾ ಚೆನ್ನಾಗಿ ಆ ಒಂದು ವಿಡಿಯೋನ ನೋಡಿ ನಾವು ಕಲ್ತ್ಕೋಬಹುದು. ತುಂಬಾ ಚೆನ್ನಾಗಿ ಅದರಲ್ಲಿ ವಿವರಣೆ ಮಾಡಿದ್ದಾರೆ. ಹಾಗಾಗಿ ನಾವು ಮಕ್ಕಳ ಮುಂದೆ ಹೇಗಿರ್ತೀವಿ ಅದು ತುಂಬಾ ಮುಖ್ಯ ಆಗಿರ್ತದೆ. ಹಾಗಾಗಿ ನಾವು ಮಕ್ಕಳನ್ನ ಒಂದು ಸರಿಯಾದ ರೀತಿಯಲ್ಲಿ ತರಬೇಕು ಅಂತಂದ್ರೆ ನಾವು ನಮ್ಮ ಒಂದು ನಡವಳಿಕೆನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರಿ ಸರ್. ಮಕ್ಕಳಲ್ಲಿ ಸಂಸ್ಕಾರ ಬರ್ಬೇಕಂದ್ರೆ ಪಾಲಕರಲ್ಲಿ ಅದು ಅಭಿವ್ಯಕ್ತಿ ಆಗ್ಬೇಕು. ಪಾಲಕರ ಅಭ್ಯಾಸವೇ ಮಕ್ಕಳ ಅಭ್ಯಾಸ ಆಗುತ್ತಂತ. ಧನ್ಯವಾದಗಳು ಸರ್. ಹಾಗೆ ಅನಂತ ಕೃಷ್ಣ ಮೋಹನ್ ಸರ್, ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮಸ್ಕಾರ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಮಕ್ಕಳು ಅಂದ್ರೆ ಮುಗ್ಧತೆ. ಮಗು ಪ್ರತಿಯೊಂದು ದೊಡ್ಡವರಿಗೂ ಮಕ್ಕಳಿಗೂ ಏನ್ ವ್ಯತ್ಯಾಸ ಅಂದ್ರೆ ಮೇಡಮ್, ಮಗು ದೊಡ್ಡವರು ಬಂದು ಯೋಚನೆಗಳಲ್ಲಿ ಬಹಳಷ್ಟು ಮುಳುಗಿ ಯಾವ್ದನ್ನು ಅಬ್ಸರ್ವೇಷನ್ ಕ್ಯಾಚ್ ಮಾಡೋದ್ರಲ್ಲಿ ಅಷ್ಟೊಂದು ಇರಲ್ಲ. ಮಕ್ಕಳು ಏನು ಇರಲ್ಲ, ಯಾವ ಆಲೋಚನೆ ಇರೋದಿಲ್ಲ, ನೋಡೋದನ್ನು ಕಲಿಯೋದು ಅಷ್ಟೇ ಆ ಮುಗ್ಧತೆ ಇರ್ತತಿ. ಅಂತ ಮಕ್ಕಳನ್ನ ನಾವು ಯಾವ ರೀತಿ ಸೆನ್ಸಿಟಿವ್ ಆಗಿ ಬೆಳೆಸ್ಬೇಕು ಅನ್ನೋದನ್ನ ಹಿರಿಯರ ಪಾತ್ರ ಬಹಳಷ್ಟು ಇದೆ. ಉದಾಹರಣೆಗೆ ಯಾವ್ದೋ ಒಂದು ಫೋನ್ ಬರ್ತಾ ಇರ್ತತಿ, ಫೋನ್ ಬಂದಾಗ ಮನೆಗೆ ಫೋನ್ ಎತ್ತಿದಾಗ ಯಾರ್ದು ಫೋನ್ ಅಂದ್ರೆ ಇಂಥವ್ರದಂದ್ರೆ ನಾನು ಇಲ್ಲ ಅಂತ ಹೇಳು ಅಂತ ಹೇಳ್ತಾರೆ. ಸೊ ಅಲ್ಲೇ ಬೇಸಿಕ್ ಅಲ್ಲೇ ನಾವೇ ಆ ಮಕ್ಕಳನ್ನ ಆ ರೀತಿ ಕಲಿಸ್ತೀವಿ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಂಡಕ್ಟರ್ ಕೇಳ್ತಾನೆ ಟಿಕೆಟ್ ತಗೊಳ್ರಿ ಅಂದ್ರೆ 12 ವರ್ಷದ ಮೇಲ್ಪಟ್ಟ ಇದ್ರೆ 5 ವರ್ಷ 6 ವರ್ಷನೇ ಮೇಲ್ಪಟ್ಟಿದ್ರೆ ಕೂಡ ಇವರು ವಯಸ್ಸು ಕೂಡ ಕಡಿಮೆ ಹೇಳ್ತಾರೆ ಅಲ್ಲಿ. ಸೊ ಸುಳ್ಳನ್ನ ನಾವೇ ಮಕ್ಕಳಿಗೆ ಕಲಿಸ್ಕೊಡ್ತೀವಿ. ಸೊ ನಾವು ಯಾವುದನ್ನ ಯಾವ ರೀತಿ ನಡ್ಕೊಳ್ತೀವಿ ಮನೇಲಿ ಕುಟುಂಬದ ಜೊತೆ, ಆ ತಾಯಿ ಜೊತೆ ಅಮ್ಮನ ಜೊತೆ ಬೆರಿಬೇಕಾದ್ರೆ ಆ ಗಂಡ ಆದವನು ತಾಯಿನ ಯಾವ ರೀತಿ ಬೈಯೋದನ್ನ ಬದಲಾಗಿ ಹೆಣ್ಣುನ ಯಾವ ರೀತಿ ಪ್ರೀತಿ ಮಾಡ್ಬೇಕು ಅನ್ನೋದು ಕೂಡ ಮಕ್ಕಳನ್ನ ಅಲ್ಲಿಂದನೇ ಕಲಿಸ್ಬೇಕು. ಅಂತ ಶಿಕ್ಷಣನು ನಾವು ಹೊರಗಡೆ ಯಾರು ಕಲಿಸೋದಿಲ್ಲ ಮೇಡಮ್. ಅದು ನಮ್ಮಲ್ಲಿ ಇರುವಂತ ಬೆಳವಣಿಗೆ, ನಮ್ಮಂತಿರುವ ಲಕ್ಷಣಗಳೇ ಮಕ್ಕಳಿಗೆ ಮೂಡುತ್ತೆ. ಸೊ ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿ ಮಕ್ಕಳನ್ನ ನೋಡ್ತಿರ್ಬೇಕಾದ್ರೆ ನಾವು ಸೂಕ್ಷ್ಮತೆಯಿಂದ ಒಂದು ಹೆಣ್ಣಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದನ್ನ ಫಸ್ಟ್ ತನ್ನ ತಾಯಿಗೆ ಕೊಡೋದ್ರಿಂದ ಅದನ್ನು ಮಗು ಕೂಡ ಅದನ್ನೇ ಕಲಿತು ನಾಳೆ ಬೆಳಿಗ್ಗೆ ಒಂದು ಹೆಣ್ಣಿಗೆ ಒಂದು ಗೌರವ ಕೊಡುವಂತ ಸಂಸ್ಕಾರವಂತ ಆಗ್ತಾನೆ. ಸೊ ಇಂತ ಸೂಕ್ಷ್ಮವಾದ ವಿಚಾರಗಳು ನಾವು ಬಹಳಷ್ಟು ಪೇರೆಂಟ್ಸ್ ಆಗಿಬಿಟ್ಟು ಬಹಳಷ್ಟು ತಪ್ಪು ಮಾಡ್ತಾರೆ. ಅದನ್ನೇ ಒಂದು ಮಗು ಬೆಳೀತಾ ಅದನ್ನೇ
ಪರಿವರ್ತನೆ ಆಗ್ತಾ ಇರ್ತೈತಿ. ಅದೇ ಅತ್ತೆ ನೋಡಿದ್ರೆ ಸೊಸೆನಾಗಲ್ಲ, ಸೊಸೆ ನೋಡಿದ್ರೆ ಅತ್ತೆ ಆಗಲ್ಲ. ಇವೆಲ್ಲವನ್ನು ಪ್ರೀತಿ ಅನುಬಂಧಗಳನ್ನು ಜೊತೆಗೆ ಎಜುಕೇಶನ್ ಕೊಡ್ಸ್ಕೊಂತ ಮಕ್ಕಳನ್ನ ಒಳ್ಳೆ ಬೆಳವಣಿಗೆ ತರಬೇಕು ಅಂತ ಒಂದು ಸಬ್ಜೆಕ್ಟ್ ನಮ್ಗೆ ಸಾರ್ ಇವತ್ತು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳಿಬೇಕಂದ್ರೆ ಪಾಲಕರ ನಡೆನುಡಿಗಳಲ್ಲಿ ಅದು ನಿರಂತರ ಕಂಡು ಬರ್ಬೇಕಾಗುತ್ತೆ, ಅದನ್ನ ನೋಡಿ ಕಲಿತಾರಂತೆ. ಧನ್ಯವಾದಗಳು ಸರ್. ಹಾಗೆ ಈ ವಿಷಯದ ಬಗ್ಗೆ ವಿಕಾಸ್ ಸರ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮಸ್ತೆ ಮೇಡಮ್. ಇವತ್ತಿನ ಮಕ್ಕಳು ನಾವು ಮಾಡಿದ್ದನ್ನು ಮಾಡಿ ತೋರಿಸ್ತಾರೆ, ಮಾಡ್ತಾರೆ. ಈಗ ಚಿಕ್ಕ ವಯಸ್ಸಿನ ಮಕ್ಕಳು, ನಾವು ಬಿಲೋ ಒಂದು 5 ವರ್ಷದ ಕೆಳಗಡೆ ವಯಸ್ಸಿನವರು ನಾವೇನು ಅನುಕರಣೆ ಮಾಡಿ ನಮ್ಮ ನಡವಳಿಕೆ, ನಮ್ಮ ಮನೆಯಲ್ಲಿ ಏನ್ ಮಾಡ್ತೀವೋ ಅದನ್ನ ಖಂಡಿತವಾಗಿ ಚಾಕು ತಪ್ಪದೆ ಯಾವ್ದು ಮಾಡ್ತೀವೋ ಅದನ್ನ ಮಾಡಿ ಖಂಡಿತವಾಗಿ ತೋರಿಸ್ತಾರೆ. ಅದು ಕಲಿಕೆಯ ವಯಸ್ಸಾಗಿರ್ತದೆ. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಮಕ್ಕಳ ಅನುಕರಣೆ ಹೇಗಿರುತ್ತದೆ ಅಂದ್ರೆ, ನಾವು ತಂದೆ ತಾಯಿಗಳು ಆದವರು ಎಕ್ಸಾಂಪಲ್ ಅವ್ರು ರಾಜಕೀಯದಲ್ಲಿದ್ರೆ ರಾಜಕೀಯ ವ್ಯಕ್ತಿಗಳಾಗಿ ರೂಪುಕೊಳ್ಬೇಕು ಅಂತೇಳಿ ಮುಂದೆ ಅವ್ರು ರಾಜಕೀಯ ವ್ಯಕ್ತಿಗಳು ಆಗ್ಬೋದು, MLA ಆಗ್ಬೋದು, MP ಆಗ್ಬೋದು, ಅದು ಅನುಕರಣೆ ಮೇಲೆ ಬರ್ತಾರೆ. ಅದೇ ರೀತಿ ಅವ್ರ ಎಜುಕೇಶನ್, ಅವ್ರ ತಂದೆ ತಾಯಿಗಳು ಎಜುಕೇಶನ್ IAS IPS ಆಗಿದ್ರೆ ಅವರು DC ಆಗ್ಬೇಕು, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತೇಳಿ ಅವರು ಚಿಕ್ಕ ಮಕ್ಕಳು ಅವ್ರನ್ನ ರಿಲೇಟೆಡ್ ಆಗಿ ನೋಡ್ಕೊಂಡ್ಬಿಟ್ಟು ಮುಂದೆ ಅವ್ರ ಮಕ್ಕಳು ಅವ್ರನ್ನ ಮಾಡಿ ತೋರಿಸ್ತಾರೆ. ಅದೇ ರೀತಿ ಇನ್ನ ಹೆಚ್ಚಿನಾಗಿ ಬೇರೆ ಬೇರೆ ಸಮಾಜದಲ್ಲಿ ಗುರುತಿಸ್ಕೊಂಡು ಅವ್ರ ಮಕ್ಕಳು ಮುಂದೆ ಅವರ ಅನುಭವದ ಮೇಲೆ, ಅವ್ರ ಮುಂದೆ ನಾವು ಏನು ತಂದೆ ತಾಯಿಗಳ ಅನುಭವದ ಮೇಲೆ, ಅವ್ರ ನಡವಳಿಕೆ ಮೇಲೆ ಮುಂದೆ ಬರ್ತಾರೆ ಅಂತೇಳಿ ಹೇಳಕ್ ಬಯಸ್ತೀನಿ ಮೇಡಮ್. ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಹೌದು ಸರ್, ಮಾತಿಗಿಂತ ನಡೆ ಹೆಚ್ಚು ಬೋಧಿಸುತ್ತೆ. ಅದ್ರ ಬಗ್ಗೆ ಪಾಲಕರು ತುಂಬಾ ನಿಗಾ ವಹಿಸ್ಬೇಕಂತ ಚೆನ್ನಾಗಿ ಹೇಳಿದ್ರಿ ಸರ್. ಧನ್ಯವಾದಗಳು ಸರ್. ಹಾಗೆ ಈ ವಿಷಯದ ಬಗ್ಗೆ ರಮೇಶ್ ಸರ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅನ್ಮ್ಯೂಟ್ ಮಾಡಿ ಸರ್. ನಮಸ್ತೆ ಮೇಡಮ್. ಮಕ್ಕಳು ನಾವು ಮಾಡಿದ್ದನ್ನು ಮಾಡುತ್ತಾರೆ. ಪ್ರತಿಯೊಬ್ಬರು ಕೂಡ ಈ ಮಕ್ಕಳ ವಿಷಯದ ಬಗ್ಗೆ ಸವಿಸ್ತಾರವಾಗಿ ತುಂಬಾ ಸುಂದರವಾಗಿನೇ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಮಕ್ಕಳು ಅಂದ್ರೆ ಬಾಲ್ಯಾವಸ್ಥೆ ಮೊದಲ ನಾವೆಲ್ಲ ಗ್ರಾಮೀಣ ಪ್ರದೇಶದೊಳಗೆ ಯಾವ ರೀತಿ ಇರ್ತಿತ್ತು ಅಂದ್ರೆ, ಯಾವ ನರ್ಸರಿನೂ ಇರ್ತಿರ್ಲಿಲ್ಲ, LKG UKG ಏನೂ ಇರ್ತಿರ್ಲಿಲ್ಲ. ಡೈರೆಕ್ಟ್ ಆಗಿ ಅಂಗನವಾಡಿ ಬಾಲವಾಡಿ ಅಂತ ಇರ್ತಿತ್ತು. ಈಗೂ ಕೂಡ ಇದೆ. ಆ ಒಂದು ಬಾಲ್ಯಾವಸ್ಥೆ ಅಂದ್ರೆ ಮಕ್ಕಳು ಸಮಾಜಕ್ಕೆ ಹೊಂದ್ಕೊಳ್ಳುವಂತ ಒಂದು ವ್ಯವಸ್ಥೆ, ಅದು ಬಾಲ್ಯಾವಸ್ಥೆ. ಅವಾಗ ತಂದೆ ತಾಯಿಗಳ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಮೊದಲೆಲ್ಲ ವಿಭಕ್ತ ಕುಟುಂಬಗಳು ಎಲ್ಲ ಈಗ ಕುಟುಂಬಗಳು ಒಡೆದೊಡೆದು ಬಹಳ ಸಣ್ಣ ಆಗ್ಬಿಟ್ಟವು. ಮೊದಲ ನಾವು ಚಿಕ್ಕವರಿದ್ದಾಗ ಹೆಂಗಿತ್ತು, ನಮ್ಮ ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇರ್ತಿದ್ರು. ಮಕ್ಕಳನ್ನ ಕುಂದಿರ್ಸ್ಕೊಂಡು ಅಜ್ಜ ಅಜ್ಜಿ ರಾಮಾಯಣ ಮಹಾಭಾರತ ಹಲವಾರು ಕಥೆ ಕವನಗಳನ್ನ ಹೇಳ್ಕೊಡ್ತಿದ್ರು. ಅವಾಗ ಈ ಸಾಮಾಜಿಕ ಜಾಲತಾಣಗಳನ್ನು ಇರಲಿಲ್ಲ. ಆ ಪುಸ್ತಕಗಳ ಮುಖಾಂತರ ಕವನಗಳನ್ನ, ನುಡಿಮುತ್ತುಗಳನ್ನ, ವಚನಗಳನ್ನ, ಸಾಹಿತ್ಯನೂ ಹೇಳ್ಕೊಡ್ತಿದ್ರು ಅಜ್ಜ ಅಜ್ಜಿ. ಓದು ಬರದೇ ಇರತಕ್ಕಂಥ ಅಜ್ಜ ಅಜ್ಜಿನೂ ನಮ್ಗ ಹಲವಾರು ಕಥೆಗಳನ್ನ ಹೇಳ್ತಿದ್ರು, ಜಾನಪದ ಗೀತೆಗಳನ್ನ ಹೇಳ್ತಿದ್ರು. ಇವತ್ತಿನ ದಿನಮಾನದೊಳಗ ಅಂಥವುಗಳು ಮಕ್ಕಳಲ್ಲಿ ಸಿಗ್ತಾ ಇಲ್ಲ. ಏನಾಗಿದೆ, ಸಾಮಾಜಿಕ ಜಾಲತಾಣದ ವ್ಯವಸ್ಥೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಪ್ರತಿಯೊಬ್ಬ ತಂದೆ ತಾಯಿನೂ ಯಾವಾಗ ನೋಡಿದ್ರು ಫೋನ್ ಯೂಸ್ ಮಾಡ್ತಿರ್ತಾರೆ. ಅದನ್ನೆಲ್ಲ ಸವಿಸ್ತಾರವಾಗಿ ಹೇಳಿದ್ರು. ಈ ಸಾಮಾಜಿಕ ಜಾಲತಾಣದೊಳಗ ನಾವು ಒಳ್ಳೇದನ್ನು ನೋಡ್ಬೋದು. ಇವತ್ತು ರೀಲ್ಸ್ ಅಂತ ಬಂದ್ಬಿಡ್ತಾವು. ಮಕ್ಕಳಿದ್ರಿಗೆ ನಾ ಬಾಳ ಮಂದಿ ಪೋಷಕರನ್ನ ನೋಡ್ತಿರ್ತೀನಿ, ರೀಲ್ಸ್ ಮಕ್ಕಳು ಕುಂದಿರ್ಸ್ಕೊಂಡು ರೀಲ್ಸ್ ನೋಡ್ತಿರ್ತಾರ, ಮತ್ ಮಕ್ಕಳು ಕುಂದಿರ್ಸ್ಕೊಂಡು ಸೀರಿಯಲ್ಗಳನ್ನ ನೋಡ್ತಿರ್ತಾರ. ಈಗೊಬ್ರು ಹೇಳಿದ್ರು, ಅತ್ತಿ ಕಂಡ್ರು ಸೊಸಿಗೆ ಹಾಕಿರುದಿಲ್ಲ, ಸೊಸಿ ಕಂಡ್ರೆ ಅತ್ತಿಗೆ ಹಾಕಿರುದಿಲ್ಲ. ಅಂಥವೆಲ್ಲ ವಿಷಯಗಳನ್ನ ಮಕ್ಕಳಿದ್ರಿಗೆ ನಾವು ಅತ್ತಿಯನ್ನು ಬೈಯೋದಾಗಿರ್ಬೋದು. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಏನಾಗ್ಬಿಡುತ್ತಂದ್ರ, ಮಕ್ಕಳಿಗೆ ನಾವು ಶಿಕ್ಷಕರ ಬಗ್ಗೆ ಬಾಲಾವಸ್ಥೆ ಒಳಗ ಅಂದ್ರ ವಿದ್ಯಾರ್ಥಿ ಒಂದು ವ್ಯವಸ್ಥೆ ಇದ್ದಾಗ ಒಂದು ಮಗುವಿಗೆ ಶಿಕ್ಷಕರಿಗೆ, ಗುರುಮಾತೆಯರಿಗೆ ಯಾವ ರೀತಿ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡುದಿಲ್ಲ. ನಾವಿಲ್ಲಿ ಬಹಳ ಕಡೆ ನೋಡ್ಲಾಗಿ ಏನಾಗ್ಬಿಡ್ತು, ಮಕ್ಕಳಿಗೆ ಒಂದು ಒಬ್ಬ ಶಿಕ್ಷಕರ ಬಗ್ಗೆ ಒಂದು ಎಂತ ಗೌರವ ಸ್ಥಾನವನ್ನ ನಾವು ಮಕ್ಕಳಿದ್ರಿಗೆ ತುಂಬದೆ ಇದ್ರ, ಅಥವಾ ಮಕ್ಕಳಿದ್ರಿಗೆ ನಾವು ಶಿಕ್ಷಕರಿಗೆ ಸರಿಯಾಗಿ ನಾವು ನಡ್ಕೊಳ್ಳಲ್ದ ಇದ್ರ, ಮಕ್ಕಳು ಅದನ್ನ ಕಂಟಿನ್ಯೂ ಮಾಡ್ತವು. ಈ ವಿಷಯವನ್ನು ಸಾಕಷ್ಟು ಸವಿಸ್ತಾರವಾಗಿ ಎಲ್ಲರೂ ಹೇಳಿದ್ರು. ಇದು ಪ್ರತಿಯೊಬ್ಬ ಕುಟುಂಬ, ಪ್ರತಿಯೊಬ್ಬ ವ್ಯಕ್ತಿ ಇದ್ರೊಳಗುನು ಜೀವನದೊಳಗುನು ಅಳವಡಿಸಿಕೊಳ್ಳತಕ್ಕಂತ ವಿಷಯ ಇದು. ಇವತ್ತಿಂದು ಮಕ್ಕಳು ನಾವು ಮಾಡಿದ್ದನ್ನು ಮಾಡುತ್ತಾರೆ. ಹಾಗಾಗಿ ಮಕ್ಕಳಿದ್ದಾಗ ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಮನಗಂಡು ಮಕ್ಕಳಿದ್ರಿಗೆ ಅದೇ ರೀತಿ ನಡ್ಕೋಬೇಕಂತ ನನ್ನ ಅಭಿಪ್ರಾಯ ಹೇಳ್ತೇನೆ. ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸಂಸ್ಕಾರ, ಮಾನವೀಯ ಮೌಲ್ಯಗಳು ಇವುಗಳನ್ನ ಮಗು ನೋಡುವುದರಿಂದ ಕಲಿಯುತ್ತೆ. ಹಾಗಾಗಿ ಪಾಲಕರು ತಮ್ಮ ನಡೆನುಡಿಯಲ್ಲಿ ತುಂಬಾ ಎಚ್ಚರ ಇರ್ಬೇಕಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್.
ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮೆಲ್ಲ ಸ್ನೇಹಿತರು ಮಕ್ಕಳು ನಾವು ಮಾಡಿದ್ದನ್ನ ಮಾಡುತ್ತಾರೆ ಅಂತ ಅನ್ನೋ ವಿಷಯದ ಬಗ್ಗೆ ಎಷ್ಟು ವಿಭಿನ್ನ ವಿಚಾರಗಳನ್ನ ಪ್ರಸ್ತುತಪಡಿಸಿದ್ರಂತ. ಇಲ್ಲಿ ನಾವು ಹೇಳ್ಬೇಕಂದ್ರೆ ಮಕ್ಕಳು ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ, ಪಾಲಕರೇ ಮೊದಲ ಗುರುಗಳಾಗಿರ್ತಾರ. ತಂದೆ ತಾಯಿಗಳ ವರ್ತನೆ, ಅವರ ಭಾವನೆಗಳ ಮೇಲೆ ನಿಯಂತ್ರಣ ಆಗಿರ್ಬೋದು, ಹಾಗೇನೆ ಅವರ ಒಂದು ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವ ರೀತಿ ಆಗಿರ್ಬೋದು, ಹಾಗೆ ಅವ್ರ ಸಂಬಂಧಗಳಲ್ಲಿ ಇರುವ ಬಗೆ ಮಕ್ಕಳ ಮೇಲೆ ಅವ್ಯಕ್ತವಾಗಿ, ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಪ್ರಭಾವ ಬೀರ್ತಾನೆ ಇರ್ತವೆ. ಹಾಗಾಗಿ ನಾವು ಮಕ್ಕಳಲ್ಲಿ ಸತ್ಯವನ್ನ ಬೆಳೆಸ್ಬೇಕಂದ್ರೆ ಮೊದ್ಲು ನಮ್ಮಲ್ಲಿ ಅದು ನಾವು ಸತ್ಯವಂತರಾಗಿರ್ಬೇಕಾಗಿರುತ್ತೆ. ಮಕ್ಕಳು ಶಿಸ್ತಿನಿಂದ ಕೂಡಿರ್ಬೇಕಂದ್ರೆ ಪಾಲಕರಲ್ಲಿ ಅದು ಶಿಸ್ತು ಅವ್ರನ್ನ ಶಿಸ್ತಿನಿಂದ ಜೀವನವನ್ನ ಮಾಡ್ಬೇಕಾಗುತ್ತೆ. ಮಕ್ಕಳು ಶಾಂತ ಸ್ವಭಾವದಿಂದ ಇರ್ಬೇಕಾದ್ರೆ ಪಾಲಕರು ಕೋಪವನ್ನ ನಿಯಂತ್ರಿಸಿಕೊಳ್ಳೋದನ್ನ ಕಲಿಬೇಕಾಗುತ್ತೆ. ಹಾಗಾಗಿ ನಾವು ಮಾದರಿಯಾಗಿರೋಣ ನಮ್ಮ ಮಕ್ಕಳಿಗೆ. ಅದರಿಂದ ಉತ್ತಮ ಭವಿಷ್ಯವನ್ನ ಕಟ್ಟಿಕೊಳ್ಳೋದಕ್ಕೆ ಉತ್ತಮ ನಿದರ್ಶನ ನಾವಾಗೋಣ ಅಂತ ಹೇಳ್ತಾ ಇದುವರೆಗೂ ತಾವು ಈ ಒಂದು ಚರ್ಚೆಯನ್ನ ಆಲಿಸಿದ್ರಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನ ತಮ್ಮ ಸ್ನೇಹಿತ ವರ್ಗದವರಿಗೂ, ಕುಟುಂಬ ವರ್ಗದವರಿಗೂ ಶೇರ್ ಮಾಡಿ. ಧನ್ಯವಾದಗಳು.